ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಪ್ಲಿ ಶ್ವೇತಾ ಕನ್ನಡ ವ್ಲಾಗ್ಸ್. ಇವತ್ತು ನಾನು ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಕತ್ತೇನು. ಇದನ್ನ ನಾನು ಊರಿಗೆ ಹೋಗಿ ಬರೋಕ್ಕಿಂತ ಮುಂಚೆನೇ ಶೂಟ್ ಮಾಡಿದ್ನಿ, ಬಟ್ ನಿಮ್ಮ ಜೊತೆ ನಂಗೆ ಶೇರ್ ಮಾಡೋಕ್ಕಾಗಿರಲಿಲ್ಲ. ಅಂದ್ರೆ ನಾವು ದಸರಾಗಂತ ನಮ್ಮ ಹಸ್ಬೆಂಡ್ ಮನೆಗೆ ಹೋಗಿದ್ದು, ಅಲ್ಲಿ ಕೂಡ ಆಯುಧ ಪೂಜೆ ಅದೆಲ್ಲ ಮಾಡಿದ ಮನೆಯೊಳಗಿಂದ ಸಿಂಪಲ್ ಆಗಿ ಒಂದು ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡೋಕೆ ಶೂಟ್ ಮಾಡಿದೆನು. ಸೊ ಏನೇನೈತಿ ಅಂತ ಅಲ್ಲಿ ಹೆಂಗೆ ಮಾಡಿದ್ದು, ಜೊತೆಗೆ ಏನೇನಾಯಿತು ಅಂತ ಅದೆಲ್ಲನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಕತ್ತೇನು. ಸೊ ಎಲ್ಲನೂ ನೋಡ್ಕೊಂಬರ್ರಿ. बा तुड़ी अदन पाडल धावत अदन बा हंग हमात बा इकडे बा तुड़ी अदन हवत बा अदन हवत हंग बत बा ಡ್ಯಾನ್ಸ್ ಹೆಂಗ್ ಮಾಡ್ತೀನಿ ಹಿಡ್ಕೋಗಾಚಿ ಬೀಳ್ತಿ ಇಲ್ಲಿ ನೋಡಿ ಸರಿ ಇಲ್ಲಿ ನೋಡಿ ಬೀಳ್ತಿ ಹಿಡ್ಕೋಗಾಚಿ ಹಿಡ್ಕೋ ಸ್ಟಾಪ್ ಆಯ್ತು ಸಾಂಗ್ ಆ ಕಡೆ ಹಚ್ಚ ಅದು ಹಾರ್ನ್ ಅದ ಬಾ ಅದ್ರ ಮಗ್ಲು ಐತೆ ನೋಡು ಅದ್ರ ಮಗ್ಲದ ಬಟನ್ ಅದನ್ನ ಇದನ್ನ ಒತ್ತಿದೇನಾ ಚಾಯ್ ತೆಗಿಬೇಡ ಇದು ನೋಡಿ ಇದನ್ನ ಒತ್ತಿಸೋಣ ಇದನ್ನ ಒತ್ತಿದ್ದೇನೆ ಅವತ್ತಾಗ ಈಗ ಒಂದು ಸ್ವಲ್ಪ ಮೆಂತಿ ಪಲ್ಯದ ಸಾಂಬಾರು ಮಾಡಾಕತ್ತೀನಿ. ಅದರ ರೆಸಿಪಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಬೇಕಂತ ಅನ್ನತ್ತಿದ್ನಿ. ಈ ನನ್ನ ಮೆಂತಿ ಪಲ್ಯನ ತೊಗೊಂಡ್ಬಿಟ್ಟು ಅದನ್ನೆಲ್ಲ ಒಂದು ಕಡೆ ತೊಗೊಂಡಿದ್ದೇನು, ಅದನ್ನೆಲ್ಲನೂ ಸಣ್ಣದಾಗಿ ಹೆಚ್ಚಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ತೊಳ್ಕೊಳತ್ತೇನೆ. ಯಾವಾಗಲೂ ನಾನು ಬಸ್ ಪಲ್ಯ ತಂದು ಕೂಡಲೇನು ಕೂಡ ಅದನ್ನು ತೊಳೆದಿಟ್ಟಿರಂಗಿಲ್ಲ, ಯಾಕಂದ್ರೆ ಪಲ್ಯ ತೊಳೆದಿಟ್ಟೋದು ಅಂದ್ರೆ ಕೆಟ್ಟು ಹೋಗ್ತೈತಿ. ಅದಕ್ಕೋಸ್ಕರ ಅದನ್ನು ಡ್ರೈ ಹಂಗೆ ಸೂಸಿಟ್ಟಿರ್ತೇನೆ. ಮಾಡುವಾಗಲೇ ಈ ರೀತಿಯಾಗಿ ಒಂದು ಸ್ವಲ್ಪ ಅದನ್ನು ತೊಳ್ಕೊಂಡಿರ್ತೇನೆ. ತೊಳೆದು ಈಗ ನಾನು ಸ್ವಲ್ಪ ಅದ್ರ ಕಹಿ ಅಂಶ ಹೋಗಲಿ ಅಂತ ಒಂದು ಸ್ವಲ್ಪನ ಕುದಾಕಿಟ್ಟೇನೆ. ಇದನ್ನು ಅಂದ್ರೆ ತೊಳ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಗ್ಯಾಸ್ ಮೇಲೆ ನೀರು ಹಾಕಿ ಒಂದು 5 ನಿಮಿಷ ಕುದಿಸ್ಕೋಬೇಕು. ಜಾಸ್ತಿ ಏನು ಕುದಿಸ್ಕೋಂಗಿಲ್ಲ ಅದನ್ನ. ಈಗ ನಾನು ಇದನ್ನ ಸ್ವಲ್ಪ ಕುದಿಸಾತೇನೋ ನೋಡ್ಬೋದು, ಕಲರ್ನು ಚೇಂಜ್ ಆಗೈತಿ, ಮತ್ತೊಂದು ಸ್ವಲ್ಪ ಕುದಾತತಿ. ಜಾಸ್ತಿ ಕುದಿಸೋಂಗಿಲ್ಲ. ಇನ್ನೊಂದು ವಿಧ ಒಳಗೂ ನಾನು ಇದನ್ನ ಮಾಡ್ತೇನೆ, ಅದು ಯಾವ ರೀತಿ ಅಂತ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ಅದನ್ನು ಶೇರ್ ಮಾಡ್ಕೋತೀನಿ. ಈಗ ಇದನ್ನ ನಾನು ಸ್ವಲ್ಪನೂ ಕುದಿಸ್ಕೊಳಕತ್ತೀನಿ, ನೋಡ್ಬೋದು. ಒಂದು ಸ್ವಲ್ಪನ ಗ್ರೀನ್ ಕಲರ್ ನೀರೆಲ್ಲಾನು ಅದು ಬಿಟ್ಟೈತಿ. ಅಂದ್ರೆ ಸ್ವಲ್ಪ ಕಹಿ ಅಂಶ ಬೇಡ ಅನ್ನೋರು ಈ ರೀತಿ ಮಾಡ್ಕೋಬಹುದು. ಇಲ್ಲ ನೀವು ಅದನ್ನ ಡೈರೆಕ್ಟ್ ಆಗಿ ಕೂಡ ಕುಕ್ಕರ್ಗೆ ಹಾಕೋಬಹುದು. ಅದನ್ನು ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ನಿಮ್ಗೆ ಯಾವ ರೀತಿ ಅಂತ ಶೇರ್ ಮಾಡ್ತೀನಿ. ಈಗ ನಾನು ಇದನ್ನ ಸ್ವಲ್ಪ ಕುದಿಸ್ಕೊಂಡು ಆದ ನಂತರ ಅದ್ರದ್ದೇನು ಹುಳಿ ಅಂಶ ಅಂದ್ರೆ ಸ್ವಲ್ಪ ಕಹಿ ಅಂಶ ಏನಿರ್ತಲ್ಲ ಅದನ್ನೆಲ್ಲಾನು ಸ್ವಲ್ಪ ಸೂಸ್ಕೊಂಡ್ಬಿಟ್ಟ ಪಲ್ಯ ಮತ್ತು ನೀರನ್ನ ಸೆಪ್ರೇಟ್ ಮಾಡ್ಕೊಳಕತ್ತೇನು. ನೀರೆಲ್ಲಾನು ಸೂಸ್ಕೊಂಡ್ಬಿಟ್ಟ ಪಲ್ಯ ಮಾತ್ರ ಸೆಪ್ರೇಟ್ ಮಾಡಿ ಇಟ್ಕೊಳಕತ್ತೇನು. ಅಂದ್ರೆ ಕೆಲವೊಬ್ಬರಿಗೆ ಕಹಿ ಹತ್ತೈತಂತಾರು ಇಷ್ಟ ಆಗಂಗಿಲ್ಲ. ಹಾಗಾಗಿ ಆ ರೀತಿ ಇಷ್ಟ ಪಡದೆ ಇರೋರಿಗೆ ಈ ರೀತಿ ಮಾಡಿಕೊಟ್ರೆ ಅದು ಕಹಿ ಅಂಶನೂ ಇರಲ್ಲ, ಮತ್ತು ಈ ರೀತಿ ಮಾಡೋದ್ರಿಂದ ಟೇಸ್ಟ್ನು ಆಗ್ತೈತಿ. ಮಕ್ಕಳಿಗೂ ಕೂಡ ಇದು ತಿನ್ನಕ್ ಕೊಡಾಕ್ನು ಚಪಾತಿ ಜೊತೆ ಕೊಡಾಕ್ನು ಟೇಸ್ಟ್ ಇರ್ತೈತಿ. ಈ ರೀತಿ ಕೂಡ ಮಾಡ್ಬೋದು. ಈಗ ನಾನು ಇದನ್ನೆಲ್ಲ ನಾನು ಸ್ವಲ್ಪ ಸುಸ್ಕೊಂಡು ತಕೊಂಡಿದ್ದೇನು. ನೀರ ಮತ್ತು ಪಲ್ಯನ ಸೆಪ್ರೇಟ್ ಮಾಡಿ ಇಟ್ಕೊಂಡಿದ್ದೇನು. ಈಗ ನೀರನ್ನ ತಕೊಂಡ್ಬಿಡ್ತೇನೆ ನಾನು. ಈಗ ನೋಡ್ರಿ, ನಾನು ನೀರನ್ನ ತಕೊಂಡ್ಬಿಟ್ಟೆನು. ಈಗೆಲ್ಲ ಪಲ್ಯ ಅಷ್ಟೇ, ಇದನ್ನ ನೀರೆಲ್ಲ ತೆಗೆದು ಇಟ್ಕೊಂಡ್ಬಿಟ್ಟೆನು. ಜಾಸ್ತಿನೂ ನಾನು ಕುದಿಸಿಲ್ಲ, ನಿಮ್ಗೆ ಕಾಣಿಸ್ತಿರ್ಬೋದು ಅನ್ಕೋತೀನಿ. ಒಂದ್ ಕುದಿ ಅಷ್ಟೇ ಕುದಿಸ್ಬಿಟ್ಟೆನು. ಯಾಕಂದ್ರೆ ಪೂರ್ತಿ ನಾವ್ ಇದನ್ನ ಕುದಿಸ್ಬೇಕಂದ್ರೆ ಅದ್ರೊಳಗಿನ ಪಲ್ಯ ಒಳಗಿರುವಂತ ಎಲ್ಲಾ ಅಂಶನೂ ಕೂಡ ಅದ್ರದ್ದು ಹೋಗ್ಬಿಡ್ತೈತಿ. ಅದಕ್ಕೋಸ್ಕರ ಒಂದ್ ಸ್ವಲ್ಪನೇ ಕಹಿ ಬೇಡ ಅನ್ನೋರಿಗೆ ನಾವು ಎಷ್ಟು ಒಂದ್ ಕುದಿ ಕುದಿಸ್ಕೊಂಡ್ಬಿಟ್ಟ ಸ್ವಲ್ಪ ನಾವ್ ಇದನ್ನ ತೆಕ್ಕೋಬಹುದು. ಈಗ ಇದ ರೆಡಿ ಆಗೈತಿ. ಈಗ ನಾನು ಇದಕ್ಕೆ ಒಗ್ಗರಣೆ ಹೆಂಗ್ ಹಾಕೊಳ್ಳೋದ ಏನೇನಂತ ಅದನ್ನು ಕೂಡ ನಿಮ್ಗೆ ತೋರಿಸ್ತೇನು. ಕುಕ್ಕರ್ ಹಾಕಿ ಬ್ಯಾಳೆನೂ ಕುದಿಸ್ಕೊಂಡು ಇಟ್ಕೊಂಡಿದ್ದೇನು. ಇದಕ್ಕೆ ನಾನು ತೊಗರಿ ಬ್ಯಾಳಿನ ತೊಗೊಂಡಿದ್ದೀನಿ. ತೊಗರಿ ಬ್ಯಾಳಿ ಮತ್ತು ಅದ್ರೊಳಗೆ ಒಂದು ಟೊಮ್ಯಾಟೊ ಹಾಕ್ತೀನಿ. ಸ್ವಲ್ಪ ಬಿಸಿ ಐತೆ, ಹಂಗಾಗಿ ನಿಮ್ಗೆ ಕಾಣಿಸತ್ತದ ಅನ್ಕೋತೀನಿ ಅಷ್ಟೇ. ಇದಕ್ಕೂ ನಾನು 3-4 ವಿಸಿಲ್ ಹೊಡಿಸಿಲ್ಲ, ಅಷ್ಟೇ ಸುಮ್ಮ 2 ವಿಸಿಲ್ ಅಷ್ಟೇ ಹೊಡಿಸೇನು. ಈಗ ಇದನ್ನು ಕೂಡ ರೆಡಿ ಐತಿ. ನಾನು 2 ರೀತಿಯೊಳಗೆ ಮೆಂತೆ ಪಲ್ಯ ಸಾಂಬಾರು ಮಾಡ್ತೇನೆ. ಇದು ಒಂಥರ ಅಂದ್ರೆ ಒನ್ ಟೈಪ್ ನಿಮ್ಗೆ ತೋರಿಸತ್ತೇನು. ಇನ್ನೊಂದು ರೀತಿ ಯಾವ ರೀತಿ ಮಾಡ್ತೇನೆ ಅಂತ ಅದನ್ನು ಕೂಡ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಒಳಗೆ ತೋರಿಸ್ತೇನೆ. ಇದ್ರ ರೆಸಿಪಿ ಸ್ಟಾರ್ಟ್ ಮಾಡೋಣ ಬರ್ರಿ. ಈಗ ನಾನು ಒಗ್ಗರಣೆ ಮಾಡ್ಕೊಳಕ ಸ್ವಲ್ಪ ಆಯಿಲ್ ಹಾಕೊಳಕತ್ತೇನು. ನಮ್ಮ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಇದಕ್ಕೆ ನಾನು ಸ್ವಲ್ಪ ಸಾಸಿವೆ ಹಾಕೊಳಕತ್ತೇನು. ಎಣ್ಣೆ ಕಾದೈತಂದ್ರೆ ಸ್ವಲ್ಪನ ಜೀರಿಗೆ,
ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿದ್ದೀನಿ. ಆಮೇಲೆ 1 ಸ್ಪೂನ್ ಅಷ್ಟು ಹಸಿ ಖಾರ ಹೆಂಗೆ ಮಾಡ್ಕೊಳ್ಳೋದಂತ ನಾನು ನಿಮ್ಗೆ ನನ್ನ ಫುಡ್ ಬ್ಲಾಗ್ ಒಳಗೆ ತಿಳಿಸಿದ್ದೀನಿ. ಹಸಿ ಖಾರ ಮಾಡಿ ಅದನ್ನ ಕೂಡ ಹಾಕ್ತೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪನ ಅರಿಶಿನ ಪುಡಿ ಹಾಕ್ತೀನಿ. ಸ್ವಲ್ಪ ಇದೊಂದು 5 ನಿಮಿಷ ಚೆನ್ನಾಗಿ ಒಳಗೆ ಮಿಕ್ಸ್ ಆಗಬೇಕಲ್ಲ. ಅದಕ್ಕೆ ಉಳ್ಳಾಗಡ್ಡಿ ಅದು ನಾನು ಏನು ಹಾಕಾಕತ್ತಿಲ್ಲ, ಜಸ್ಟ್ ಇದನ್ನ ಅಷ್ಟೇ ಹಾಕೀನಿ. ಯಾಕಂದ್ರೆ ಟೊಮೆಟೊದನ್ನು ನಾನು ಆಲ್ರೆಡಿ ಬ್ಯಾಳಿ ಒಳಗನ ಹಾಕಿ ಕುದಿಸಿಟ್ಟೇನು. ಇದು ಭಾಳ ಟೇಸ್ಟಿ ಆಗ್ತೈತಿ ಮತ್ತು ರೊಟ್ಟಿ ಜೊತೆಗೆ ಆಮೇಲೆ ರಾಗಿ ಮುದ್ದೆ ಇದ್ರೆ ಅದ್ರ ಜೊತೆನೂ ಕೂಡ ಇದು ಮಸ್ತ್ ಕಾಂಬಿನೇಷನ್ ಆಗ್ತೈತಿ, ಭಾರಿ ಟೇಸ್ಟಿನೂ ಆಗ್ತೈತಿ. ಈಗ ನಾನು ಇದ್ರೊಳಗೆ ಒಂದು ಸ್ವಲ್ಪ ಸಾಲ್ಟ್ ಹಾಕತ್ತೇನು. ಆಮೇಲೆ ನೀವು ಬೇಕಿದ್ರೆ ಮ್ಯಾಲ್ ಟೇಸ್ಟ್ ನೋಡ್ಕೊಂಡ್ಬಿಟ್ಟು ಆ್ಯಡ್ ಮಾಡ್ಬೋದು. ಅಂದ್ರೆ ಒಗ್ಗರಣೆ ಒಳಗೆ ಹಾಕಿದ್ರೆ ಎಲ್ಲಾನು ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗ್ತೈತಿ, ಅದಕ್ಕೋಸ್ಕರ ನಾನು ಇದ್ರೊಳಗೆ ಹಾಕಿರ್ತೇನೆ. ಈಗ ನಾನು ಇದಕ್ಕೆ ಏನೋ ಮೆಂತ್ಯ ಪಲ್ಯ ಏನೋ ಕುದಿಸಿಟ್ಕೊಂಡಿದ್ವಲ್ಲ ಅದನ್ನ ಆ್ಯಡ್ ಮಾಡಕತ್ತೇನೆ. ಪಲ್ಯ ಎಲ್ಲಾನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು. ಇದೆಲ್ಲಾನು ಮಿಕ್ಸ್ ಆದ ನಂತರ ಈಗ ನಾನು ಇದಕ್ಕೆ ನಾವು ಬ್ಯಾಳಿ ಕುದಿಸಿಟ್ಟಿದ್ದಲ್ಲ, ಈಗ ಆ ಬ್ಯಾಳೆನ ಆ್ಯಡ್ ಮಾಡಕತ್ತೇನೆ. ಒಂದು ಸ್ವಲ್ಪ ಎಲ್ಲಾನು ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಇದನ್ನು ಕುದಿಸ್ಬೇಕು. ನಿಮ್ಗೆ ಗಟ್ಟಿ ಬೇಕಂತಂದ್ರೆ ಇಷ್ಟು ನಡೀತದೆ, ಇಲ್ಲ ಅಂತಂದ್ರೆ ಇನ್ನೊಂದು ಸ್ವಲ್ಪ ತಿಳ್ಬೇಕಂದ್ರೆ ನೀವು ನೀರು ಆ್ಯಡ್ ಮಾಡ್ಬೋದು. ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗ್ತೈತಿ ರೊಟ್ಟಿ ಜೊತೆಗೆ. ನೀವು ಕೂಡ ಇದನ್ನ ಈ ರೀತಿಯಾಗಿ ಮಾಡ್ತಿದ್ರತ್ತಂದ್ರೆ ನೀವು ಹೆಂಗೆ ಮಾಡ್ತೀರಿ ಅಂತ ಕಮೆಂಟ್ ತಿಳಿಸ್ರಿ. ಇಲ್ಲ ಅಂತಂದ್ರೆ ಈ ರೀತಿ ಮಾಡಿಲಾಗಿದ್ರೆ ಈ ರೀತಿನೂ ಕೂಡ ಒಂದ್ಸರಿ ಮಾಡಿ ನೋಡ್ರಿ, ಭಾಳ ಟೇಸ್ಟಿ ಆಗ್ತೈತಿ ಮತ್ತು ಹೆಲ್ತ್ಗೂ ಕೂಡ ಭಾಳನ ಒಳ್ಳೇದಿದೆ. ಯಾಕಂದ್ರೆ ಹಸಿ ತರಕಾರಿದು ಎಲ್ಲ ತಿನ್ನೋದ್ರಿಂದ ಅಂದ್ರೆ ಹಸಿ ಪಲ್ಯ ಅದ್ರೊಳಗೆ ಇರೋದನ್ನ ಹೆಚ್ಚು ಶಕ್ತಿ ಇರ್ತೈತಿ. ಅದಕ್ಕೋಸ್ಕರ ಈ ರೀತಿ ಮಾಡಿ ತಿಂದ್ರೆ ಹೆಲ್ತ್ಗೂ ಕೂಡ ಒಳ್ಳೇದು. ಜೊತೆಗೆ ರೊಟ್ಟಿ ಮತ್ತು ಸೊಪ್ಪಿಂದ ಸಾರದು ಎಲ್ಲಾನು ಭಾಳ ರುಚಿ ಆಗ್ತೈತಿ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂತೂ ಇದು ಭಾಳ ಸ್ಪೆಷಲ್ ಅಂತ ಹೇಳ್ಬೋದು. ಇದನ್ನ ಸ್ವಲ್ಪನ ಕುದಿಸ್ಬೇಕು, ಇಲ್ಲ ಅಂತಂದ್ರೆ ಸ್ವಲ್ಪ ನೀರು ನಾವು ಆ್ಯಡ್ ಮಾಡ್ಬೋದು. ಸ್ವಲ್ಪ ನೀರು ಆ್ಯಡ್ ಮಾಡಬೇಕು. ಟೇಸ್ಟ್ ನೋಡ್ಕೊಂಡ್ಬಿಟ್ಟು ನೀವು ಮತ್ತೆ ಬೇಕಿದ್ರೆ ಸಾಲ್ಟ್ ಆ್ಯಡ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಸರಿ ಇದ್ರೆ ಅಷ್ಟು ಕರೆಕ್ಟ್ ಆಗುತ್ತದೆ. ಇನ್ನು ಒಂದು ಕುದಿ ಕುದಿಸಿದ್ಬೇಕಂದ್ರೆ ನಮ್ಮ ಮೆಂತೆ ಸೊಪ್ಪಿನ ಸಾಂಬಾರ ರೆಡಿ ಆಗ್ತೈತಿ. ನೋಡಾಕು ಕಲರ್ಫುಲ್ ಚಂದ ಕಾಣಿಸ್ತೈತಿ, ಮತ್ತೆ ಎಷ್ಟು ಚಂದ ಕಾಣಿಸ್ತೈತಿ ಅಷ್ಟು ಟೇಸ್ಟ್ನು ರುಚಿನೂ ಇರ್ತೈತಿ ಭಾಳ. ಸೊ ನೀವು ಕೂಡ ಈ ರೀತಿಯಾಗಿ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ, ಮತ್ತು ಹೆಂಗೈತಿ ಅಂತ ನನಗೂ ಕೂಡ ಕಮೆಂಟ್ ಒಳಗೆ ತಿಳಿಸ್ರಿ. ಇದು ನಾನು ನೆಕ್ಸ್ಟ್ ದಸರಾ ವ್ಲಾಗನ್ನು ಕಂಟಿನ್ಯೂ ಮಾಡಾಕತ್ತೇನು. ಯಾಕಂದ್ರೆ ಈ ವ್ಲಾಗ್ ನಿಮ್ಗೆ ಮುಂಚೆ ನಾನು ಶೇರ್ ಮಾಡಬೇಕಾಗಿತ್ತು, ಬಟ್ ನನ್ನ ಮಗಳಿಗೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು. ಸೊ ಅದಕ್ಕೋಸ್ಕರ ನನಗೆ ಈ ವ್ಲಾಗನ್ನು ಶೇರ್ ಮಾಡೋಕೆ ಲೇಟ್ ಆಯಿತು. ಹಾಗಾಗಿ ಇವತ್ತು ಶೇರ್ ಮಾಡಾಕತ್ತೀನಿ. ಇದು ನಮ್ಮ ಹಸ್ಬೆಂಡ್ ಮನೆಯೊಳಗೆ, ಊರೊಳಗೆ ನಮ್ಮ ಮನೆಯೊಳಗೂ ಕೂಡ 9 ದಿವಸದ ಬತ್ತಿ ಅದಾವು. ಅಂದರೆ ಏನು ದೀಪ ಹಾಕ್ತೀವಲ್ಲ ಅದು ಹಾಕ್ತೀವಿ. ಮತ್ತು ಮೇಲೆ ನೋಡ್ಬೋದು ಈ ರೀತಿ ಜಗಲಿ ಮನೆಯೊಳಗೆ ನಾವು ಅಂದ್ರೆ ದೇವ್ರ ಮನೆಯಾಗ ಕರ್ಜಿಕಾಯಿನೂ ಕಟ್ತೇವೆ. ಅಂದ್ರೆ ನಮ್ಮ ಮನೆಯೊಳಗೆ ಮೊದಲಿಂದನೂ ಈ ರೀತಿಯಾಗಿ ಮಾಡ್ಕೊತ ಬಂದಂಥ ಪದ್ಧತಿ ಐತಿ. ಹಾಗಾಗಿ ಈ ರೀತಿಯೇ ಮಾಡ್ತಾರೆ. ಹಳ್ಳಿ ಒಳಗೆ ಮೋಸ್ಟ್ಲಿ ಇರೋರಿಗೆ ಗೊತ್ತಿರ್ಬೋದು, ಈ ರೀತಿ ಎಲ್ಲ ವಿಶೇಷವಾಗಿ ಮಾಡೇ ಮಾಡಿರ್ತಾರೆ. ಸೊ ನೀವು ಕೂಡ ಯಾರಾದರೂ ಈ ರೀತಿ ಮನೆಯೊಳಗೆಲ್ಲ ಮಾಡಿದ್ರತ್ತಂದ್ರೆ ನನ್ನ ಜೊತೆ ಕೂಡ ನೀವು ಶೇರ್ ಮಾಡ್ಕೋರಿ. ನಾವೇನ ದಸರಾಕ ಕರ್ಜಿಕಾಯಿ ಇದೆಲ್ಲ ಮಾಡಿರ್ತೇವಲ್ಲ ಅದನ್ನ ನಾವು ಈ ರೀತಿಯಾಗಿ ದೇವ್ರಿಗೆ ಕಟ್ಟಿರ್ತೀವಿ. ಯಾಕಂತಂದ್ರೆ ಬನ್ನಿ ಏನು ಮುರಿದಿರ್ತದಲ್ಲ, ಬನ್ನಿ ಮುರ್ಕೊಂಡು ಬಂದ ನಂತರ ಇದನ್ನ ಹರಿಯುದಂತ ಮುಂಚೆದಿಂದನೂ ಮಾಡ್ತಾರ, ಅಂದ್ರೆ ಅವಾಗ ಇದನ್ನ ತೆಗಿತಾರು. ಸೊ ಅದಕ್ಕೋಸ್ಕರ ಈ ರೀತಿ ಕಟ್ಟಿರ್ತಾರು. ಇಲ್ಲಿ ಪೂಜೆ ಎಲ್ಲ ಮಾಡಿದಾರು. ಪೂಜೆ ಮಾಡಿ ಜಗಲಿ ಮೇಲೆ ನಾವು ದೀಪ ಹಾಕ್ತೀವಿ. ಇದ್ರೊಳಗೆ ಏನು ಒಂದು ಸ್ಟೀಲ್ ಗುಂಡ ಕಾಣಿಸ್ತಲ್ಲ ಅದ್ರೊಳಗೆ ಎಣ್ಣೆ ಹಾಕಿಟ್ಟಿವು. ಅದ ಎಣ್ಣೆನ 9 ದಿವಸನ ಹಾಕೊಂತಾನೆ ಹೋಗ್ತಾರು. ಇದು ಆಯುಧ ಪೂಜೆ ಐತಿ. ಸೊ ಮನ್ಯಾಗ ಆಯುಧ ಪೂಜೆನೂ ಮಾಡಿದ್ದು, ಅದನ್ನು ಕೂಡ ನಾನು ನಿಮ್ಮ ಜೊತೆ ನಾವು ಯಾವ ರೀತಿ ಮಾಡೇವು ಅಂತ ಶೇರ್ ಮಾಡ್ಕೊತೀನಿ. ನಮ್ದು ಕೂಡ ಒಂದು ಮನೆಗೆ ಹಸ್ಬೆಂಡ್ ಮನೆಗೆ ಕೂಡ ಒಂದು ರೈತರ ಮನೆ ಐತಿ. ಹಂಗಾಗಿ ನಮ್ಮ ಮನೆಯೊಳಗೆ ನಿಮ್ಗೆ ಜಾಸ್ತಿ ಕುರ್ಪಿ ಅದನ್ನ ಕಾಣಿಸ್ತಿರ್ಬೋದು ಅಂತ ಅನ್ಕೋತೀನಿ. ಪೂಜೆ ಅದು ಎಲ್ಲ ಮಾಡಿದ್ನಿ. ನೀವು ಯಾವ ರೀತಿ ಮಾಡಿದ್ರಿ ಅಂತ ಅದನ್ನು ಕೂಡ ನನಗೆ ಶೇರ್ ಮಾಡ್ರಿ.
ಸೊ ಪೂಜೆ ಅದು ಎಲ್ಲ ಬೆಳಗ್ಗೆ ಇತ್ತು, ಹಾಗಾಗಿ ಪೂಜೆ ಅದು ಎಲ್ಲ ಮಾಡಿದ್ವಿ. ಆನಂತರ ಸಾಯಂಕಾಲ ಬನ್ನಿ ಕೊಡ್ದೈತಲ್ಲ, ಅವಾಗ ಬನ್ನಿ ಮುರ್ಕೊಂಡ್ ಬಂದ ನಂತರ ಕರ್ಜಿಕಾಯಿ ಅದು ಎಲ್ಲ ಹರಿದು ಈ ರೀತಿ ಆಮೇಲೆ ತಂದ ಬನ್ನಿ ಇಟ್ಟು ಅವತ್ತಿನ ದಿನಾನ ಬಂಗಾರ ಕುಡ್ದೆಲ್ಲಾನು ಮಾಡಿ ಈಗ ನನ್ನ ಮಗಳು ಕಾಕನ್ ಜೊತೆ ಅದನ್ನ ಯಾಕಂದ್ರೆ ಬನ್ನಿ ಮುರ್ಕೊಂಡ್ ಬಂದಿದ್ರು, ಹಂಗಾಗಿ ಆಕಿನ ಕಡೆಯಿಂದ ಕರ್ಜಿಕಾಯಿ ಹರ್ಸಾತಿದ್ವಿ. ಯಾಕಂದ್ರೆ ಒಂಥರ ಮಜಾ ಕೈಯಿಂದ ಕರ್ಜಿಕಾಯಿ ಹರಿಸಿದ್ರು. ಹರಿಸಿ ನೆಕ್ಸ್ಟ್ ಸಾಯಂಕಾಲ ಬನ್ನಿ ಕೊಡೋದಿತ್ತು. ಬನ್ನಿ ಹಬ್ಬ ಎಲ್ಲಾನು ಮನ್ಯಾಗ ಸೆಲೆಬ್ರೇಟ್ ಮಾಡಿದ್ವು. ಅಂದ್ರೆ ಎಲ್ಲಾರ್ಗು ಬನ್ನಿ ಕೊಡೋದು ಎಲ್ಲಾನು ಆಯ್ತು. ಯಾಕಂದ್ರೆ ಈ ಸರ ಆಕಿಗೂ ತಿಳಿಯಾತದ ನಮ್ಮ ಮಾನ್ವಿಗ್ ಅಂದ್ ಕೂಡ್ಲೆ ಆಕಿನೂ ಕೂಡ ಎಲ್ಲಾರ್ಗು ಬನ್ನಿ ಕೊಡೋದು ಎಲ್ಲಾನು ಮಾಡಿದ್ಲು. ಇದನ್ನ ಈ ರೀತಿಯಾಗಿ ಫ್ಯಾಮಿಲಿ ಒಳಗೆಲ್ಲಾನು ಟೈಮ್ ಸ್ಪೆಂಡ್ ಮಾಡಿದ್ವಿ. ಒಂದ್ ಸ್ವಲ್ಪ ಆಕಿಗೂ ಹೆಲ್ತ್ ಇಶ್ಯೂನ್ ಇತ್ತು, ಹಂಗಾಗಿ ನನ್ಗೆ ಈ ಬ್ಲಾಗ್ ಶೇರ್ ಮಾಡಕ ಲೇಟ್ ಆಯ್ತು. ಇದು ನೆಕ್ಸ್ಟ್ ಇನ್ನ ನಾನು ಸ್ವಲ್ಪ ಬಾಳೆಹಣ್ಣಿದ್ದು ಮನೆಯೊಳಗ ಅದ್ರದ್ದೊಂದು ಸ್ವೀಟ್ ರೆಸಿಪಿ ಮಾಡಾಕತ್ತೀನಿ. ಸೊ ಇದು ಬಹಳ ಈಸಿಯಾಗಿ ಬಹಳಷ್ಟು ಜನ ಗೊತ್ತಿರ್ಬೋದು ಅನ್ಕೋತೀನಿ. ಇದು ನಾನು ಬಾಳೆಹಣ್ಣಿಂದ ಶೀಕರಣೆ ಮಾಡಾಕತ್ತಿದ್ನಿ. ಅದಕ್ಕೊಂದ್ ಸ್ವಲ್ಪ ನಾನು ಹಾಲು ತಗೊಂಡಿದ್ನಿ. ಜಾಸ್ತಿ ಬಾಳೆಹಣ್ಣಿದ್ದು ಅಥವಾ ಅಂದ್ರೆ ಬಾಳೆಹಣ್ಣು ಜಾಸ್ತಿ ದಿನ ತಾಳಂಗಿಲ್ಲ, ಅಂದ್ರೆ 2-3 ದಿವಸ ಇಟ್ಟು ಅಂತಂದ್ರೆ ಸ್ವಲ್ಪ ಕೊಳೆತು ಹೋಗ್ತಾವು. ಹಂಗೊಂದ್ ಸ್ವಲ್ಪ ಕೆಡುವ ರೀತಿ ಇತ್ತಂದ್ರೆ ನಾವು ಈ ರೀತಿಯಾಗಿ ಮಾಡ್ಕೊಡು ಅದನ್ನ ಬೇಗನೆ ನಾವು ಯೂಸ್ ಮಾಡಿ ಮತ್ತೆ ಈ ರೀತಿಯಾಗಿ ಪಾಯಸ ತರನು ಮಾಡ್ಬೋದು, ಇಲ್ಲಾಂತಂದ್ರೆ ಶೀಕರಣೆ ಕೂಡ ಮಾಡ್ಬೋದು. ಇದಕ್ಕ ನಾನು ಬಾಳೆಹಣ್ಣನ್ನ ತಗೊಂಡಿದ್ದೇನು, ಒಂದ್ 4-5 ಬಾಳೆಹಣ್ಣನ್ನ ತಗೊಂಡಿದ್ದೇನು. ಅಂದ್ರೆ ಬಾಳೆಹಣ್ಣು ಜಾಸ್ತಿ ಹಣ್ಣಾಗಿದ್ದು ಅಂತಂದ್ರೆ ಅವಾಗ ನಮ್ಗೆ ಅದನ್ನ ತಿನ್ನೋದಕ್ಕಾಗಲ್ಲ, ಅವಾಗ ನಾವು ಈ ರೀತಿಯಾಗಿ ಅದನ್ನ ಶೀಕರಣೆ ಮಾಡ್ಬೋದು. ಇದು ಚಪಾತಿ ಜೊತೆಗೆ ಭಾರಿನ ಟೇಸ್ಟ್ ಇರುತ್ತೆ, ಇಲ್ಲಾಂತಂದ್ರೆ ಹಂಗ ಕೂಡ ನಾವ್ ಇದನ್ನ ತಿನ್ಬಹುದು. ನಾನು ಇದಕ್ಕ 1 ಗ್ಲಾಸ್ ಅಥವಾ 2 ಗ್ಲಾಸ್ ಅಷ್ಟು ನೀವು ಎಷ್ಟು ಮಾಡೋರಿದ್ರೆ ಅದನ್ನ ನೋಡ್ಕೊಂಡ್ಬಿಟ್ಟು ಹಾಲನ್ನ ತಗೋಬಹುದು. ನಾನು ಇಲ್ಲಿ 1.5 ಗ್ಲಾಸ್ ಅಷ್ಟು ಹಾಲನ್ನ ತಗೊಂಡು ಅದ್ರೊಳಗ ಸಣ್ಣ ಪೀಸ್ ಆಗಿ ಬಾಳೆಹಣ್ಣನ್ನ ಕಟ್ ಮಾಡಿ ಹಾಕೊಳಕತ್ತೀನಿ. ಅಂದ್ರೆ ಬಹಳ ದೊಡ್ಡ ರೌಂಡ್ ಪೀಸ್ ಆಗಿತ್ತಂದ್ರ ಕೆಲವೊಬ್ರು ಬಾಯಿ ಒಳಗೆ ಬರೀ ಅದ ಬರೋದ್ರಿಂದ ಇಷ್ಟನೂ ಆಗಂಗಿಲ್ಲ. ಮತ್ ಚಪಾತಿ ಜೊತೆಗೆಲ್ಲ ಹಚ್ಕೊಂಡ್ ತಿನ್ನೋರ್ ಇದ್ದತ್ತ ಒಂದ್ ಸ್ವಲ್ಪ ಸಣ್ಣ ಪೀಸ್ ಇತ್ತಂದ್ರ ಒಂದ್ ಸ್ವಲ್ಪ ತಿನ್ನೋದಕ್ಕೂ ಬರುತ್ತೆ, ಮತ್ತೆ ಟೇಸ್ಟ್ ಇದು ಬಹಳ ಟೇಸ್ಟಿನೂ ಕೂಡ ಆಗ್ತೈತಿ. ಸಿಂಪಲ್ ಆಗಿ ನೀವು ಇನ್ಸ್ಟಂಟ್ ರೆಸಿಪಿ ಏನಾದ್ರು ಮಾಡ್ಬೇಕು, ಸ್ವೀಟ್ ರೆಸಿಪಿ ಮಾಡೋಣ ಅಂತ ಅನ್ಕೊಂಡ್ರೆ ಬಾಳೆಹಣ್ಣು ಇದ್ದು ಅಂತಂದ್ರೆ ನೀವು ಈ ರೀತಿಯಾಗಿ ಕೂಡ ಮಾಡಬಹುದು. ಯಾರಾದ್ರೂ ಮಾಡಿಲ್ಲಾಗಿರತ್ತಂದ್ರ ಮಾಡಿ ನೋಡ್ರಿ, ಇಲ್ಲ ಮಾಡ್ತಿದ್ದಂದ್ರ ನೀವ ಯಾವ ರೀತಿ ಮಾಡ್ತೀರ ಅಥವಾ ಇದೇ ರೀತಿಯಾಗಿ ನೀವು ಕೂಡ ಸೇಮ್ ಮಾಡ್ತೀರಂದ್ರ ಅದನ್ನು ಕೂಡ ಕಮೆಂಟ್ ಒಳಗೆ ನಂಗೆ ತಿಳಿಸ್ರಿ. ಈಗ ಬಾಳೆಹಣ್ಣ ಎಲ್ಲಾನು ಸಣ್ಣದಾಗಿ ಪೀಸನ್ನ ಕಟ್ ಮಾಡ್ಕೊಳಕತ್ತೀನಿ. ನಾನು ಒಂದ್ರೊಳಗ 4 ಸ್ಲೈಸ್ ಮಾಡ್ಕೊಂಡ್ಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ. ಬಹಳ ದೊಡ್ಡದಾಗಿ ಏನ್ ಕಟ್ ಮಾಡ್ಕೋತಿಲ್ಲ, ಯಾಕಂದ್ರೆ ಬಾಳೆಹಣ್ಣು ಜಾಸ್ತಿ ಆ ದಿವಸನೂ ಇಡೋ ಹಂಗಿಲ್ಲ. ಹಂಗಾಗಿ ಅವಾಗ ನಾವ್ ಇದನ್ನ ಹಣ್ಣು ಜಾಸ್ತಿ ಇದ್ದಾಗ ಈ ರೀತಿಯಾಗಿ ಕೂಡ ಮಾಡ್ಕೋಬಹುದು. ಮತ್ತೆ ಇದು ಸಣ್ಣ ಮಕ್ಕಳಿಗಂತೂ ಬಹಳನೇ ಇಷ್ಟ ಆಗ್ತೈತಿ. ಸಣ್ಣ ಮಕ್ಳು ಯಾರು ಹಣ್ಣನ್ನು ತಿನ್ನಕ್ ಇಷ್ಟ ಪಡಂಗಿಲ್ಲ ಅವ್ರ ಈ ರೀತಿಯಾಗಿ ಮಾಡ್ಕೊಟ್ರೆ ಹುಡುಗರು ಇಷ್ಟಪಟ್ಟು ತಿಂತಾವು. ಜೊತೆಗೆ ಹೆಲ್ದಿ ಫುಡ್ನು ಆಗ್ತೈತಿ, ಯಾಕಂದ್ರೆ ಬಾಳೆಹಣ್ಣು ಕೂಡ ಹೆಲ್ತಿಗೆ ಬಹಳನೇ ಚಲೋ. ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡಿ ನಾವು ಮಕ್ಕಳಿಗೆಲ್ಲಾನು ಕೂಡ ಕೊಡ್ಬಹುದು. ಫ್ರೆಂಡ್ಸ್, ನೀವು ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ. ಮತ್ತು ನನ್ನ ವಿಡಿಯೋಸ್ ನಿಮ್ಗೆ ಹೆಂಗೆ ಅನಿಸ್ತಾವು ಅಂತ ಅದನ್ನು ಕೂಡ ನಂಗೆ ಕಮೆಂಟ್ ಒಳಗೆ ತಿಳಿಸ್ರಿ. ಮತ್ತು ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆಗತ್ತಿದ್ರಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮೋಟಿವೇಶನ್ ಕೊಡ್ರಿ, ಮೋಟಿವೇಶನ್ ಮಾಡ್ರಿ ನನಗೆ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನೀವು ಲೈಕ್ ಮಾಡಿದ್ರೆ ನಂಗೆ ಹೊಸ ಹೊಸ ನಿಮ್ಮ ಜೊತೆ ಶೇರ್ ಮಾಡೋಕೆ ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ. ಅದಕ್ಕೋಸ್ಕರ ಈಗ ನೋಡ್ರಿ ಎಲ್ಲಾನು ಹಣ್ಣನ್ನ ನಾನು ಇದ್ರೊಳಗೆ ಹಾಕೊಂಡಿದ್ದೇನೆ. ಈಗ ನನಗೆ ಸ್ವೀಟ್ ಕಂತ ಒಂದು ಸ್ವಲ್ಪ ಶುಗರ್ ಹಾಕೊಳ್ತೇನೆ, ಯಾಕಂದ್ರೆ ಆಲ್ರೆಡಿ ಬಾಳೆಹಣ್ಣೊಳಗಂತೂ ಸ್ವೀಟ್ ಇದ್ದೇ ಇರ್ತೈತಿ. ಅದ್ರ ಜೊತೆಗೆ ಸ್ವಲ್ಪ ಹಾಲು ಒಳಗೂ ಕೂಡ ಶುಗರ್ದ ಫ್ಲೇವರ್ ಇರ್ಲಿ ಮತ್ತೆ ಟೇಸ್ಟ್ ಇರ್ಲಿ ಅಂತ ಅನ್ಕೊಂಡು ಒಂದು ಸ್ವಲ್ಪ ನಾನು 1-2 ಸ್ಪೂನ್ ಅಷ್ಟು ಸಕ್ಕರೆನ ಹಾಕೊಳಕತ್ತೀನಿ. ಹಾಕ್ಬಿಟ್ಟು ಎಲ್ಲ ಒಂದು ಸ್ವಲ್ಪ ಇದನ್ನ ಮಿಕ್ಸ್ ಮಾಡ್ಕೊಳ್ತೀನಿ ಬಾಳೆಹಣ್ಣು ಅದ್ರೊಳಗನ. ಈಗ ನಾನು ಇದಕ್ಕೆ 1-2 ಏಲಕ್ಕಿ ತಗೊಂಡಿದ್ದೇನೆ. ಏಲಕ್ಕಿ ತಗೊಂಡ್ಬಿಟ್ಟು ಅದನ್ನ ಸ್ವಲ್ಪ ಸಣ್ಣದಾಗಿ ಪೌಡರ್ ಮಾಡ್ಕೊಂಡಿನ ಅಂದ್ರೆ ಜಜ್ಜಿ ಒಂದ್ ಸ್ವಲ್ಪ ಪುಡಿ ಮಾಡಿ ಅದನ್ನು ಕೂಡ ಹಾಕತ್ತೇನು. ಅಂದ್ರೆ ಅದನ್ನ ಸ್ವಲ್ಪ ಏಲಕ್ಕಿ ಫ್ಲೇವರ್ ಬಿಟ್ಟಂದ್ರೆ ಒಂದ್ ಸ್ವಲ್ಪ ಟೇಸ್ಟ್ ಆಗ್ತದೆ ಶೀಕರಣೆ. ಅದಕ್ಕೋಸ್ಕರ ಒಂದ್ ಸ್ವಲ್ಪ ಹಾಕಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ನಿಮ್ಗೆ 5 ನಿಮಿಷ ಒಳಗೆ ಆಗುವಂತ ಒಂದು ಇನ್ಸ್ಟಂಟ್ ಸ್ವೀಟ್ ರೆಸಿಪಿ ಇದೆ. ಸೊ ಮತ್ತೆ ಬಹಳ ಟೇಸ್ಟಿನೂ ಕೂಡ ಆಗ್ತೈತಿ ಇದ. ಈಗೆಲ್ಲಾನು ಅದ್ರೊಳಗೆ ಫ್ಲೇವರ್ ಎಲ್ಲ ಬಿಡ್ಲಿ ಅಂತ ಒಂದ್ ಸ್ವಲ್ಪ ಏಲಕ್ಕಿ ಸಕ್ರಿ ಎಲ್ಲಾನು ಸ್ವಲ್ಪ ಸಕ್ರಿ ಕರಗುತ್ತಾನ ಅದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀವಿ. ಇದ್ರೊಳಗೆ ನಾವೇನು ಹಾಲು ತಗೊಂಡ್ರೆ ಬಿಸಿ ಹಾಲು ತಗೊಳಂಗಿಲ್ಲ, ನಾರ್ಮಲ್ ಆಗಿ ಏನಿರ್ತದೆ ಅದ ಹಾಲನ್ನ ಯೂಸ್ ಮಾಡ್ಬೋದು. ಇದಕ್ಕೆ ಬಿಸಿ ಹಾಲೇ ತಗೋಬೇಕು ಅಥವಾ ಕೋಲ್ಡ್ ಹಾಲು ಅಂತ ಹಂಗೇನಿಲ್ಲ, ನೀವು ನಾರ್ಮಲ್ ಆಗಿ ಕಾಸಿಟ್ಟದಂತ ಹಾಲು ವಾಟೆ ಯಾವ್ದು ತಗೊಂಡ್ರು ಕೂಡ ನಡೀತದೆ. ಎಲ್ಲಾನು ಹಾಕಿ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತೇನು. ಸೊ ಈಗ ನೋಡ್ರಿ ನಮ್ಮ ಬಾಳೆಹಣ್ಣಿನ ಶೇಖರಣೆ ರೆಡಿ ಆಯ್ತು. ನೀವು ಕೂಡ ಈ ರೀತಿ ಮಾಡಿಲ್ಲಾಗಿದ್ರಂದ್ರೆ ಒಂದ್ಸಾರಿ ಟ್ರೈ ಮಾಡಿ ನೋಡ್ರಿ, ಮತ್ತೆ ಹೆಂಗ್ ಅನಿಸ್ತು ಅಥವಾ ಹೆಂಗ್ ಆಗ್ತೈತೆ ಅಂತ ನಂಗೂ ಕೂಡ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ.
ಈಗಿದ ನಮ್ಮ ಮನೆಯೊಳಗನ ಅಂದ್ರೆ ನಮ್ಮ ಹಸ್ಬೆಂಡ್ ಮನೆಯೊಳಗನ ನಮ್ಮ ಅನ್ವಿ ನಮ್ದು ಆಡದ ಮರಿ ಐತಿ ಅಂದ್ರೆ ನಮ್ಮ ಸಣ್ಣ ಅತ್ತಿಯವ್ರದ ಮರಿ ಆಡದವರು. ಸೊ ಹಂಗಾಗಿ ಮರಿ ಏರಿತ್ತು, ಅದ್ರ ಜೊತೆ ಆಟ ಆಡಕತ್ತಿದ್ಲು. ಅದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಶೂಟ್ ಮಾಡಿದ್ನಿ. ಯಾಕಂತೂ ಸಣ್ಣ ಮರಿ ಅಂದ್ರೆ ಭಾಳನೇ ಇಷ್ಟ. ಅವತ್ತಂತೂ ಆಕಿ ಹೆಸರು ಇಟ್ಬಿಟ್ಟಾಳು ಬೇಬಿ ಅಂತ ಅಂದ. ಹಂಗಾಗಿ ಒಟ್ಟ ಅವತ್ರ ಬಿಡಲ್ಲ, ಹಗಲು ರಾತ್ರಿ ಅವತ್ರನೂ ನೆನೆಸ್ತಾಳ ಬರೀ ಬೇಬಿ ಜೊತೆ ಆಟ ಮಾಡೋಣ ಅಂತ. ಹಂಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದ್ನಿ. ಸೊ ಫ್ರೆಂಡ್ಸ್, ಇವತ್ತಿನ ಸಿಂಪಲ್ ಬ್ಲಾಗ್ ಇಲ್ಲಿಗೆ ಮುಗಿಸಾಡ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಹಾಗೂ ಹೊಸದಾಗಿ ನೋಡತ್ರಿ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ಹಂಗ ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ನನ್ನ ಬ್ಲಾಗ್ ಎಲ್ಲರ ಜೊತೆ ಕೂಡ ಶೇರ್ ಮಾಡ್ರಿ. ಸಿಗ್ತೀನಿ ಮತ್ತೊಂದು ಹೊಸ ಬ್ಲಾಗ್ ಒಳಗೆ. ಅಲ್ಲಿ